ಇನ್ನು ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಮಧ್ಯೆ ಸಭೆ ನಡೆಯೋದಕ್ಕಿದೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರ ಮನೆಗೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಬಂದಿದ್ದಾರೆ. ಕರ್ನಾಟಕದ ಕುರ್ಚಿ ಸಂಘರ್ಷದ ಬಗ್ಗೆ ಇಬ್ಬರು ನಾಯಕರ ಮಧ್ಯೆ ಚರ್ಚೆ ನಡೆಯುತ್ತೆ ಅನ್ನೋದು ಈಗಿರುವಂತಹ ಅಪ್ಡೇಟ್. ಎಐಸಿಸಿ ಅಧ್ಯಕ್ಷರ ಮನೆಗೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಆಗಮಿಸಿದ್ದಾರೆ. ಕರ್ನಾಟಕದ ವಿಚಾರ ಇಲ್ಲಿ ಪ್ರಸ್ತಾಪ ಆಗತ್ತೆ, ಇಬ್ಬರ ಮಧ್ಯೆ ಚರ್ಚೆಯಾಗುವುದಕ್ಕಿದೆ. ದೆಹಲಿಯಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ ಈ ಹಂತದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಬೀಸೋದೊಣ್ಣೆಯಿಂದ ತಪ್ಪಿಸಿಕೊಂಡಿದೆ. ಸಿಎಂಒ ಡಿಸಿಎಂಒ ಇಬ್ರು ಕೂಡ ಅಧಿವೇಶನ ಮುಗಿಯುವವರೆಗೂ ಕೂಡ ಯಾವುದೇ ಗೊಂದಲ ಆಗದ ರೀತಿಯಲ್ಲಿ ನೋಡಿಕೊಳ್ಳೋದಕ್ಕೆ ಒಪ್ಪಿದ್ದಾರೆ. ಬೀಸೋದೊಣ್ಣೆಯಿಂದ ತಪ್ಪಿಸಿಕೊಂಡಿರುವಂತಹ ಹೈಕಮಾಂಡ್ ಈಗ ಎಐಸಿಸಿ ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿ ಅವರ ಮಧ್ಯೆ ಒಂದು ಚರ್ಚೆ ಅಥವಾ ಮಾತುಕತೆ ಅಧ್ಯಕ್ಷರು ಎಐಸಿಸಿ ಅಧ್ಯಕ್ಷರ ಮನೆಯಲ್ಲಿ. ದೆಹಲಿಯಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ ಇದು. ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮನೆಗೆ ಬಂದಿದ್ದಾರೆ. ಸರಿ, ಈ ಹಗ್ಗ ಜಗ್ಗಾಟ ಕಳೆದ ಕೆಲ ದಿನಗಳಿಂದ ನಡೀತಾ ಇತ್ತು. ಈಗ ಕದನ ವಿರಾಮ. ಗೆದ್ದಿದ್ಯಾರು ಇದರಲ್ಲಿ ಯಾರೂ ಗೆದ್ದಿಲ್ಲ, ಯಾರೂ ಸೋತಿಲ್ಲ. ಇದು ಯಥಾಸ್ಥಿತಿಯ ಮುಂದುವರಿಕೆ. ಸ್ಟ್ಯಾಟಸ್ಕೋ ಹೈಕಮಾಂಡ್ ಹೇಳಿದೆ, ಸ್ಟ್ಯಾಟಸ್ಕೋವನ್ನು ಮೇಂಟೈನ್ ಮಾಡಿ ನಂತರ ನಾವು ಒಂದು ಕಾಲನ್ನು ತೆಗೆದುಕೊಳ್ತೀವಿ ಅಂತಕ್ಕಂಥದ್ದು. ಬಟ್ ನೀವು ತುಂಬ ಸೂಕ್ಷ್ಮವಾಗಿ ಗಮನಿಸಿದ್ರೆ ಸಿದ್ದರಾಮಯ್ಯನವರು ಅವ್ರದ್ದೇನು ಹಠ ಇತ್ತಲ್ವ, 2.5 ವರ್ಷದ ನಂತರ ಬಿಟ್ಕೊಟ್ಬಿಡ್ತಾರೆ ಅನ್ನುವ ಒಂದು ವಾತಾವರಣವನ್ನು ಡಿ ಕೆ ಶಿವಕುಮಾರ್ ಸೃಷ್ಟಿಸಿದ್ರು. ಅದು ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಸಿದ್ದರಾಮಯ್ಯನವರು ಹೈಕಮಾಂಡ್ಗೂ ಡಿ ಕೆ ಶಿವಕುಮಾರ್ಗೂ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ದಟ್ ಈಸ್ ಸಿದ್ದರಾಮಯ್ಯ ದೃಷ್ಟಿಯಿಂದ ನೋಡಿದಾಗ. ನೀವು ಡಿ ಕೆ ದೃಷ್ಟಿಯಿಂದ ನೋಡಿದಾಗ ಅವರು ಎಸ್ಟಾಬ್ಲಿಷ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ 3ನೇ ಆಪ್ಷನ್ನು, ದಲಿತ ನಾಯಕತ್ವ, ಇದೆಲ್ಲ ಆಗಲ್ಲ. ಸಮಸ್ಯೆ ಮತ್ತು ಬಿಕ್ಕಟ್ಟಿರೋದು ಅಥವಾ ನಾಯಕತ್ವ ಚರ್ಚೆ ಇರೋದು ನಮ್ಮಿಬ್ಬರ ಮಧ್ಯೆ ಮಾತ್ರ. ಮತ್ತು ಇನ್ನೊಂದು ತುಂಬ ನೋಡಿ, ಡಿ ಕೆ ಶಿವಕುಮಾರ್ 20 ವರ್ಷಗಳ ನಂತರ ಒಬ್ಬ ನಾಯಕನ ಬರುವಿಕೆ ಆಗಿದೆ ಸ್ಟ್ರಾಂಗ್ ಮ್ಯಾನ್ನ ರೂಪದಲ್ಲಿ. ಆ ಲೈಮ್ಲೈಟ್ ಇಷ್ಟು ಕುತೂಹಲ ಬಸವರಾಜ ಬೊಮ್ಮಾಯಿಯವ್ರ ಬಗ್ಗೆನೂ ಇರಲಿಲ್ಲ, ಇಷ್ಟು ಕುತೂಹಲ ಸದಾನಂದ ಗೌಡ್ರ ಬಗ್ಗೆ ಇರಲಿಲ್ಲ, ಇಷ್ಟು ಕುತೂಹಲ ನಿಮಗೆ ಜಗದೀಶ್ ಶೆಟ್ಟರ್ ಬಗ್ಗೆನೂ ಕೂಡ ಇರಲಿಲ್ಲ. ಅವರು ಕೂಡ ಮುಖ್ಯಮಂತ್ರಿ ಆಗಿದ್ದರು. ಅಥವಾ ಉಪಮುಖ್ಯಮಂತ್ರಿ ಆದಾಗ ಈಶ್ವರಪ್ಪನವರು ಮತ್ತು ಯಡಿಯೂರಪ್ಪನವರ ಜಗಳದಲ್ಲೂ ಕೂಡ ಈ ಮಟ್ಟದ, ಅಂದರೆ ಹೈಕಮಾಂಡ್ ಅನೇಕ ಬಾರಿ ಕರೆದಿರ್ಬೋದು, ಬಟ್ ನೀವು ಈಶ್ವರಪ್ಪನವ್ರ ಜೊತೆ ಮಾತಾಡದೆ ಸರ್ಕಾರ ನಡೆಯಿಲ್ಲ ಅನ್ನೋ ಸ್ಥಿತಿ ಬಂದಿರಲಿಲ್ಲ. ಬಟ್ ಡಿ ಕೆ ಶಿವಕುಮಾರ್ ಅದನ್ನು ಎಸ್ಟಾಬ್ಲಿಷ್ ಮಾಡುವಲ್ಲಿ ಯಶಸ್ವಿಯಾಗಿದೆ ನನಗನ್ಸುತ್ತೆ. ಕರೆಕ್ಟ್. ಅವರ ಈ ಲೈಮ್ಲೈಟನ್ನು ಕೂಡ ಎಂಜಾಯ್ ಮಾಡ್ತಿದ್ದಾರೆ. ಅವರು ಏನು, ನಾನಾಗಲೇ ಅನಂತಕುಮಾರ್ ಅವ್ರ ಕತೆ ಹೇಳಿದೆಲ್ಲ, ಇಮಿಡಿಯೇಟ್ಲಿ ಏನೋ ಆಗಿಬಿಡಬೇಕು ಅಂತಿಲ್ಲ. ಬಟ್ ಪದೇ ಪದೇ ಈ ಘಟನೆಗಳು ನಡೆದಾಗ ಸಿದ್ದರಾಮಯ್ಯನವರು ಕೂಡ 28ರವರೆಗೆ ಹೋಲ್ಡ್ ಮಾಡ್ತೀನಿ ಅಂತ ಹೇಳೋದು ಕಷ್ಟ ಆಗುತ್ತೆ. ನಿಮಗಿದು ಒಂದೇ ಬಂಡಾಯ ಅಂತಿಕೊಳ್ಳಿ. ಇದು ಪೂರ್ತಿ ಬಂಡಾಯದ ಸ್ವರೂಪವನ್ನು ಪಡೀಲಿಲ್ಲ, ಭಿನ್ನಮತದ ಸ್ವರೂಪವನ್ನು ಪಡೀಲಿಲ್ಲ. ಆದರೆ ಇದು ಅಪಸ್ವರದ ಸ್ವರೂಪವನ್ನು ನಿಶ್ಚಿತವಾಗಿ ಪಡೆದಿತ್ತು. ಇದಕ್ಕೆ ತಾತ್ಕಾಲಿಕ ಕದನ ವಿರಾಮ ಬಿತ್ತು. ಮತ್ತು ಜನವರಿಯಲ್ಲಿ ಆಯಿತು ಅಂತ ಅನ್ಕೋಣ. ಆಗಲೂ ಹೈಕಮಾಂಡ್ ಹೇಳೋಕ್ಕಾಗಲ್ಲ, ಇಲ್ಲ ನಾವು ಬರೋದೇ ಇಲ್ಲ, ನಿಮಗೆ ಸಂಧಾನ ಮಾಡಲ್ಲ, ನೀವಿಬ್ಬರೇ ಕುಳಿತು ಬಗೆಹರಿಸ್ಕೊಳ್ಳಿ ಅಂತ ಹೇಳೋಕ್ಕಾಗಲ್ಲ. 2ನೇ ಬಾರಿ ಆದರೂ ಕೂಡ ಮತ್ತು ಫೆಬ್ರವರಿಯಲ್ಲಿ ನಡೀತು, ಮತ್ತು ಮಾರ್ಚಲ್ಲಿ ನಡೀತು ಅಂದಾಗ ಎಂಡ್ ಆಫ್ ದ ಡೇ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಕಾಲ್. ಎಸ್, ಇಲ್ಲವಾದಲ್ಲಿ ಇದು ವಿಪರೀತ ಸ್ವರೂಪವನ್ನು ಕೂಡ ಪಡೆದುಕೊಳ್ಳುವ ಸಾಧ್ಯತೆಗಳಿರ್ತವೆ. ಆ ದೃಷ್ಟಿಯಿಂದ ಡಿ ಕೆ ಶಿವಕುಮಾರ್ ತನ್ನನ್ನು ತಾನು ಎಸ್ಟಾಬ್ಲಿಷ್ ಮಾಡುವಲ್ಲಿ, ನಾನೇ ಸಿದ್ದರಾಮಯ್ಯನವರ ಪರ್ಯಾಯ ಅನ್ನೋದನ್ನು ಎಸ್ಟಾಬ್ಲಿಷ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಆ ಮಟ್ಟಕ್ಕೆ ಅನಿಸುತ್ತೆ ಜನರ ಕಣ್ಣಲ್ಲೂ ಕೂಡ. ಯಾಕಂದರೆ ಪಾಲಿಟಿಕ್ಸ್ ಇಸ್ ನಥಿಂಗ್ ಬಟ್ ವಾಟ್ ಈಸ್ ಪರ್ಸೆಪ್ಷನ್. ಆ ಪರ್ಸೆಪ್ಷನ್ ಡಿ ಕೆ ಶಿವಕುಮಾರ್ ಕ್ರಿಯೇಟ್ ಮಾಡಿದ್ದಾರೆ. ಹೇಗೆ ನನಗನ್ಸುತ್ತೆ ಇದರಲ್ಲಿ ಗೆದ್ದವರು ಸೋತವರಿಲ್ಲ, ಇದರಲ್ಲಿ ಯಥಾಸ್ಥಿತಿ ಇದೆ. ಆದರೆ ಆ ಯಥಾಸ್ಥಿತಿ ನೀವು ಕೇಳಿದ್ರಲ್ಲ, ಆ ಯಥಾಸ್ಥಿತಿಯ ವ್ಯಾಲಿಡಿಟಿ ಎಷ್ಟು ತಿಂಗಳು? ಎಸ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಎಸ್, ಬಹುಶಃ ಇವತ್ತು ಬೆಳಗ್ಗಿನಿಂದ ನಾವು ಕ್ಷಣದ ಡೀಟೇಲ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋದ್ವಿ. ಪೊಲಿಟಿಕಲ್ ಡೆವಲಪ್ಮೆಂಟ್ಗೆ ಸಂಬಂಧಿಸಿದಂತೆ ಈ ಹಂತದಲ್ಲಿ ಸ್ಟೇಟಸ್ ಕೋ ಕಾಣ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.